ಬ್ರೇಕ್ನ ನಂತರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಒಂದು ಸಾಂವಿಧಾನಿಕ ಬಿಕ್ಕಟ್ಟು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ನಾಳಿನ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಅವರು ನಾಳೆ ಬರದೇ ಹೋದ್ರೆ ಅಧಿವೇಶನ ನಡೆಸೋದಕ್ಕಾಗೋದಿಲ್ಲ, ಆರಂಭಿಸೋದಕ್ಕಾಗೋದಿಲ್ಲ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈಗಷ್ಟೇ ನಮ್ಮ ಜೊತೆಗೆ ಮಾತಾಡಿದ್ರು. ರಾಜ್ಯಪಾಲರು ಭಾಷಣ ಮಾಡುವುದಕ್ಕೆ ನಿರಾಕರಿಸಿಲ್ಲ, ಭಾಷಣದಲ್ಲಿ ಕೆಲವು ಬದಲಾವಣೆಗಳು ಬೇಕು ಅಂತ ಹೇಳಿದ್ದಾರೆ ಅಂತ. ಆದರೆ ವಿಧಾನಸೌಧದಿಂದಲೇ ನಮಗೆ ಬರ್ತಾ ಇರುವ ಮಾಹಿತಿ, ಆ ಬದಲಾವಣೆಗಳನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಚೀಫ್ ಸೆಕ್ರೆಟರಿ ಅವರ ಆಫೀಸ್ನಿಂದ ರಾಜಭವನಕ್ಕೆ ಹೇಳಲಾಗಿದೆ. ಬದಲಾವಣೆ ಮಾಡದೆ ಹೋದರೆ ನಾನು ಬರೋದಿಲ್ಲ ಅಂತ ರಾಜಭವನದಿಂದ ಮಾಹಿತಿ ಚೀಫ್ ಸೆಕ್ರೆಟರಿ ಅವರಿಗೆ ಬಂದಿದೆ. ಈಗ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರ ಮನವೊಲಿಸುವ ಅನಿವಾರ್ಯತೆ. ಕಾನೂನು ಸಚಿವರ ನೇತೃತ್ವದಲ್ಲಿ ಮನವೊಲಿಸುವ ಪ್ರಯತ್ನ. ಈಗಷ್ಟೇ ಬ್ರೇಕಿಂಗ್ ನೋಡ್ತಾ ಇದ್ವಿ, ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಲೋಕಭವನಕ್ಕೆ ತಲುಪಿದ್ದಾರೆ. ರಾಜಭವನದ ಹೊಸ ಹೆಸರು ಲೋಕಭವನ. ನಾಳೆ ಇರುವುದು, ಆರಂಭವಾಗಲಿರುವುದು ವಿಶೇಷ ಅಧಿವೇಶನ. ಈ ಅಧಿವೇಶನ ಕರೆದಿರುವ ಉದ್ದೇಶ ಏನು? ಕೇಂದ್ರ ಸರ್ಕಾರ ನರೇಗಾ ಯೋಜನೆಯ ಹೆಸರಿನಲ್ಲಿದ್ದ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದಿದೆ, ಯೋಜನೆಯ ಹೆಸರನ್ನು ಬದಲಾಯಿಸಿದೆ, ಜಿ ರಾಮ್ಜಿ ಅಂತ ಹೆಸರಿಟ್ಟಿದೆ. ಅದರ ವಿರುದ್ಧ ಖಂಡನಾ ನಿರ್ಣಯ ಪಾಸ್ ಮಾಡುವುದಕ್ಕೆ ಈ ವಿಶೇಷ ಅಧಿವೇಶನದ ಆರಂಭದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕು, ರಾಜ್ಯ ಸರ್ಕಾರ ಬರೆದುಕೊಟ್ಟಿರುವ ಭಾಷಣ ಮಾಡಬೇಕು. ಆ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಠಿಣ ಶಬ್ದಗಳಿದ್ದಾವೆ. ಈ ಶಬ್ದಗಳನ್ನ, ಈ ವಾಕ್ಯಗಳನ್ನ, ಈ ಪ್ಯಾರಾಗ್ರಾಫ್ಗಳನ್ನ ನನ್ನ ಭಾಷಣದಲ್ಲಿ ಉಲ್ಲೇಖಿಸಲಾರೆ, ಇವುಗಳನ್ನು ಡಿಲೀಟ್ ಮಾಡಿ ಅಂತ ರಾಜ್ಯಪಾಲರು ಕನ್ವೆ ಮಾಡಿದ್ರಂತೆ. ಲೋಕಭವನದಿಂದ, ಮೊದಲು ರಾಜಭವನ ಅಂತ ಕರೀತಾ ಇದ್ವಿ, ಅದನ್ನ ಲೋಕಭವನದಿಂದ ಚೀಫ್ ಸೆಕ್ರೆಟರಿ ಅವರ ಆಫೀಸಿಗೆ ಈ ಕಮ್ಯುನಿಕೇಶನ್ ಹೋಗಿದೆ ಮಧ್ಯಾಹ್ನ 1 ಗಂಟೆಗೆ. ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಿಂದ ರಾಜಭವನಕ್ಕೆ ಅರ್ಥಾತ್ ಲೋಕಭವನಕ್ಕೆ ಪತ್ರ ಹೋಯ್ತಂತೆ. ಭಾಷಣದಲ್ಲಿ ಬದಲಾವಣೆ ಮಾಡೋದಕ್ಕಾಗೋದಿಲ್ಲ, ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನು ಯಥಾವತ್ತಾಗಿ ಓದಬೇಕಾಗಿರುವುದು ನಿಮ್ಮ ಮೇಲಿರುವ ಸಾಂವಿಧಾನಿಕ ಬಾಧ್ಯತೆ ಅಂತ ಕಮ್ಯುನಿಕೇಶನ್ ಹೋಗಿದೆ ರಾಜ್ಯಪಾಲರಿಗೆ.
ಹಂಗಿದ್ರೆ ನಾನು ಬರೋದೇ ಇಲ್ಲ ಅಂತಿದಾರಂತೆ ಥಾವರ್ ಚಂದ್ ಗೆಹ್ಲೋಟ್ ಅವರು. ಅವರು ಬಂದು ಭಾಷಣ ಓದುವ ತನಕ ಸದನ ಆರಂಭಗೊಳ್ಳೋದಿಲ್ಲ. ಪ್ರಶಾಂತ್ ನಾತು ಹಾಗೂ ಆನಂದ ಬೈದನಮನೆ ಇಬ್ಬರು ಮತ್ತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಒಂದು ಸಾಂವಿಧಾನಿಕ ಬಿಕ್ಕಟ್ಟಿನ ಸ್ಥಿತಿ ಇದೆ ರಾಜ್ಯದಲ್ಲಿ. ಈಗ ರಾಜ್ಯಪಾಲರು ನಾಳೆ ನಾನು ಬರೋದೇ ಇಲ್ಲಪ್ಪ ವಿಧಾನಸೌಧದ ಕಡೆ ಅಂದುಬಿಟ್ರೆ ಅಧಿವೇಶನ ಶುರು ಮಾಡೋದಕ್ಕಾಗೋದಿಲ್ಲ. ಅಜಿತ್, ಈಗಾಗಲೇ ರಾಜ್ಯಪಾಲರಿಗೆ ತಲುಪಿರುವಂಥ ಭಾಷಣದ ಪ್ರತಿಯಲ್ಲಿ ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕೆಲವೊಂದಷ್ಟು ಕಠಿಣವಾಗಿರ್ತಕ್ಕಂಥ ಶಬ್ದಗಳಿರುವಂಥದ್ದು, ಕೇಂದ್ರ ಸರ್ಕಾರವನ್ನು ಟೀಕಿಸುವ ಮತ್ತು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ರೀತಿಯಲ್ಲಿ ಕೆಲವೊಂದಷ್ಟು ಶಬ್ದಗಳಿರುವುದಕ್ಕೆ ರಾಜ್ಯಪಾಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ಬಹಳ ಸ್ಪಷ್ಟ, ಅಂದರೆ ಕೇಂದ್ರ ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥದ್ದು ಮತ್ತು ಕಠಿಣವಾಗಿರ್ತಕ್ಕ ಶಬ್ದಗಳಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕಿಸುವ ರೀತಿಯಲ್ಲಿ ಭಾಷಣ ಇರೋದಕ್ಕೆ ರಾಜ್ಯಪಾಲರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಸಚಿವ ಸಂಪುಟದ ಸಭೆಯಲ್ಲಿ ತೆಗೆದುಕೊಂಡ ನಿರ್ಧಾರದಂತೆ ಭಾಷಣವನ್ನು ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಮುಖ್ಯ ಕಾರ್ಯದರ್ಶಿ ಮೂಲಕ ಕಳಿಸ್ಕೊಡ್ತದೆ. ರಾಜ್ಯಪಾಲರು ಆ ಭಾಷಣ ಓದಬೇಕು ಅಂತಕ್ಕಂಥ ಸಂವಿಧಾನದ 176ನೇ ವಿಧಿಯ ಪ್ರಕಾರ ನಿಯಮ ಇದೆ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು. ಆದರೆ ರಾಜ್ಯಪಾಲರು ಈ ಭಾಷಣ ಓದಲಿಕ್ಕೆ ನಿರಾಕರಣೆ ಮಾಡಿದಂಥ ಹಿನ್ನೆಲೆಯಲ್ಲಿ ಈಗ ಗೊಂದಲ ಉಂಟಾಗಿರುವಂಥದ್ದು. ಆ ಒಂದು ಪ್ಯಾರಾಗ್ರಾಫನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಒಂದು ಸಲಹೆಯನ್ನು ರಾಜ್ಯಪಾಲರು ನೀಡಿದ್ದಾರೆ. ಆದರೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಸಲಹೆಯನ್ನು ಒಪ್ಪಲಿಕ್ಕೆ ರಾಜ್ಯ ಸರ್ಕಾರ ನಿರಾಕರಣೆ ಮಾಡಿದಂಥ ಹಿನ್ನೆಲೆಯಲ್ಲಿ ಅಂತಿಮವಾಗಿ ರಾಜ್ಯಪಾಲರು ಈ ಭಾಷಣವನ್ನು ಓದಲಿಕ್ಕೆ ನಾನು ಬರೋದಿಲ್ಲ ಅಂತಕ್ಕಂಥ ಒಂದು ಕಮ್ಯುನಿಕೇಷನನ್ನು ಈಗಲೇ ರಾಜ್ಯ ಸರ್ಕಾರಕ್ಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಒಂದು ಸಂಘರ್ಷ ಉಂಟಾಗಿದೆ. ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ತಿಕ್ಕಾಟ ಆರಂಭಗೊಂಡಿದೆ. ಅದನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಸರ್ಕಾರ ಎಷ್ಟರ ಮಟ್ಟಿಗೆ ಮಾಡುತ್ತೆ ಮತ್ತು ಯಶಸ್ವಿ ಆಗುತ್ತೆ ಅಂತಕ್ಕಂಥ ನೋಡಬೇಕಾಗತ್ತೆ. ಈಗಾಗಲೇ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ನಿಯೋಗ ಇನ್ನು ಕೆಲವೇ ನಿಮಿಷಗಳಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡೋದ್ರ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ನಾವು ಈ ಹಿಂದಿನ ಭಾಷಣಗಳನ್ನು ಗಮನಿಸಿದಾಗ ಕೇಂದ್ರ ಸರ್ಕಾರದಿಂದ ಸಕಾರಾತ್ಮಕವಾಗಿರ್ತಕ್ಕಂಥ ತೆರಿಗೆ ರೂಪದಲ್ಲಿ ಬರಬೇಕಾಗಿರ್ತಕ್ಕಂಥ ಅನುದಾನ ಬರ್ತಾ ಇಲ್ಲ, ನಮಗೆ ಸಹಾಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಪರೋಕ್ಷವಾಗಿ ಮತ್ತು ನೇರವಾಗಿ ಹೇಳುವ ಪ್ರಯತ್ನಗಳನ್ನು ಈ ಹಿಂದಿನ ಭಾಷಣಗಳಲ್ಲಿ ಇದೇ ರಾಜ್ಯ ಸರ್ಕಾರ ಮಾಡಿತ್ತು. ಆದರೆ ಅದನ್ನು ಓದಿದ್ರು. ಬಹಳ ಮುಖ್ಯವಾಗಿ ಟಿಪ್ಪು ಜಯಂತಿ ಆಚರಣೆ ಅಂತ ವಿವಾದಾತ್ಮಕ ವಿಚಾರಗಳನ್ನು ಕೂಡ ರಾಜ್ಯಪಾಲರು ಓದಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಹಾಗಾಗಿ ಸರ್ಕಾರ ಸಿದ್ಧಪಡಿಸಿರ್ತಕ್ಕಂಥ ಭಾಷಣವನ್ನು ರಾಜ್ಯಪಾಲರು ಓದ್ತಾರೆ. ಆದರೆ ಈ ಬಾರಿ ರಾಜ್ಯಪಾಲರು ಈ ಭಾಷಣ ಓದಲಿಕ್ಕೆ ನಿರಾಕರಣೆ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕೇಂದ್ರವನ್ನು ಅಪರಾಧಿ ಸ್ಥಾನ ನಿಲ್ಲಿಸುವಂಥ ಪ್ರಯತ್ನ, ಕಠಿಣವಾಗಿರ್ತಕ್ಕಂಥ ಶಬ್ದಗಳಲ್ಲಿ ಅದನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಮತ್ತು ಇನ್ನೊಂದು ಭಾಳ ಪ್ರಮುಖವಾಗಿ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ತಿದ್ದುಪಡಿ, ಆ ಕಾಯ್ದೆಯ ತಿದ್ದುಪಡಿಯಿಂದ ಗ್ರಾಮೀಣ ಭಾಗದವರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನ ತಮ್ಮದೇ ಆಗಿರ್ತಕ್ಕಂಥ ವರ್ಷನಲ್ಲಿ ಹೇಳುವಂಥ ಪ್ರಯತ್ನವನ್ನು ಈ ಭಾಷಣದಲ್ಲಿ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಇನ್ನೊಂದು ಭಾಳ ಪ್ರಮುಖವಾಗಿ ಕೇಂದ್ರ ಸರ್ಕಾರ ತಿದ್ದುಪಡಿಯ ಮೂಲಕ ತಂದಿರುವಂಥ VB ರಾಮ್ಜಿ ಅಂತಕ್ಕಂಥ ಯೋಜನೆ ಮೂಲಕ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಸರಾಸರಿ 3,000 ಕೋಟಿ ರೂಪಾಯಿಗಳನ್ನು ಕೂಡ ನಷ್ಟ ಮಾಡ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡುವ ರೀತಿಯಲ್ಲಿ ಭಾಷಣವನ್ನು ಸಿದ್ಧಪಡಿಸಲಾಗಿರ್ತಕ್ಕಂಥದ್ದು ರಾಜ್ಯಪಾಲರ ಆಕ್ಷೇಪಕ್ಕೆ ಕಾರಣವಾಗಿದೆ. ಆ ಕಾರಣಕ್ಕಾಗಿ ಅವರು ಈ ಭಾಷಣವನ್ನು ಓದಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೂ ಕೂಡ ಸರ್ಕಾರ ಈ ವಿಚಾರದಲ್ಲಿ ಒಂದು ಹೊಂದಾಣಿಕೆ ಅಥವಾ ಸಹಮತದ ತೀರ್ಮಾನಕ್ಕೆ ಬರಲಿಕ್ಕೆ ಹಿಂದೇಟು ಹಾಕಿದಂಥ ಹಿನ್ನೆಲೆಯಲ್ಲಿ ಈಗ ಸಂವಿಧಾನಿಕವಾಗಿರ್ತಕ್ಕಂಥ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ರಾಜ್ಯಪಾಲರು ಈಗ ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ನಿಯೋಗ ಹೋಗಿ ರಾಜ್ಯಪಾಲರನ್ನ ಕನ್ವಿನ್ಸ್ ಮಾಡಿದಾಗ ರಾಜ್ಯಪಾಲರು ಕನ್ವಿನ್ಸ್ ಆದರೆ ಮಾತ್ರ ನಾಳೆ ಅವರು ಭಾಷಣ ಮಾಡಲಿಕ್ಕೆ ಬರ್ತಾರೆ. ಇಲ್ಲದೇ ಇದ್ದರೆ ಮತ್ತು ಕಾನೂನಾತ್ಮಕವಾಗಿರೋ ಸಮಸ್ಯೆಗಳು ಮುಂದುವರಿತದೆ, ನಾಳೆ ಅಧಿವೇಶನ ಆರಂಭ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಈಗಾಗಲೇ ಹೇಳಿದಾಗೆ ನರೇಗಾ ಯೋಜನೆ ಬದಲಾವಣೆ ಮಾಡಿದಂಥ ತೀರ್ಮಾನವನ್ನು ವಿರೋಧಿಸಿ ಖಂಡನ ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಹೇಳಿ ವಿಶೇಷ ಅಧಿವೇಶನ ಮಾಡಲಿಕ್ಕೆ ಸರ್ಕಾರ ಹೊರಟಾಗ ಒಂದು ಅಕಾಡೆಮಿಕ್ ಆಗಿರ್ತಕ್ಕ ಸಮಸ್ಯೆ ಉಂಟಾಗಿತ್ತು. ಮೊದಲ ಅಧಿವೇಶನವನ್ನು ರಾಜ್ಯಪಾಲರು ಅದು ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡದೆ ಯಾವುದೇ ಅಧಿವೇಶನ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಆ ಕಾರಣಕ್ಕಾಗಿ ನಾಳೆ ಒಂದು ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಲಿಕ್ಕೆ ಒಂದು ವೇಳಾಪಟ್ಟಿಯನ್ನು ಸಿದ್ಧಪಡಿಸಲಾಗಿತ್ತು. ಈಗ ಆ ಒಂದು ರಾಜ್ಯಪಾಲರ ಭಾಷಣದಲ್ಲೇ ಒಂದು ಆಕ್ಷೇಪಾರ್ಹವಾಗಿರುವ ರೀತಿಯಲ್ಲಿ ಭಾಷಣವನ್ನು ಸಿದ್ಧಪಡಿಸಿರ್ತಕ್ಕ ಸರ್ಕಾರದ ಕ್ರಮಕ್ಕೆ ರಾಜ್ಯಪಾಲರು ಆಕ್ಷೇಪ ವ್ಯಕ್ತಪಡಿದ ಹಿನ್ನೆಲೆಯಲ್ಲಿ ಗೊಂದಲ ಉಂಟಾಗಿದೆ. ಸರ್ಕಾರ ಇದನ್ನು ಹೇಗೆ ಡಿಫೆಂಡ್ ಮಾಡ್ಕೊಳುತ್ತೆ ಅಥವಾ ಸರ್ಕಾರ ಇದನ್ನು ಹೇಗೆ ಪರಿಹಾರ ಮಾಡ್ತಾ ಇರ್ತಕ್ಕಂಥ ಸಹಜವಾದಂಥ ಕುತೂಹಲ ಇದ್ದೇ ಇದೆ. ಅಜಿತ್, ಎಸ್ ಪ್ರಶಾಂತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.